ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದೊಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. BSSK ಕಾರ್ಖಾನೆ ಪುನಶ್ಚೇತನಗೊಳಿಸದೇ ಇದ್ದರೆ ಕಾನೂನು ಹೋರಾಟ ಮಾಡಲಾಗುವುದು. ರೈತರ ಹಿತ ಕಾಪಾಡಬೇಕು. ಬೆಳಗಾವಿ ಮೈ ಶುಗರ್ಸ್ ಕಾರ್ಖಾನೆಯಂತೆ BSSK ಪುನರಾರಂಭ ಮಾಡಬೇಕು. ವಕೀಲ ಹನುಮಂತರಾವ್ ಸಿಂಧೋಲ್ ಸುದ್ದಿಗೋಷ್ಠಿಯಲ್ಲಿ ಅಭಿಮತ. ಕಾರ್ಖಾನೆ ಅಧ್ಯಕ್ಷರಾಗಿದ್ದಾಗ ಸಂಜಯ್ ಖೇಣಿ 25ರಿಂದ 30 ಕೋಟಿ ಹಗರಣ ಮಾಡಿದ್ರು. ಸುಭಾಷ್ ಕಲ್ಲೂರ್ ಅಧ್ಯಕ್ಷರಾಗಿದ್ದಾಗ ಕಾರ್ಖಾನೆಯಲ್ಲಿರುವ 90 ಲಕ್ಷ ಮೌಲ್ಯದ ಮರಗಳನ್ನು ಕಡಿದು ಭ್ರಷ್ಟಾಚಾರ ಎಸಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಭಗವಾನ್ ನೌಬಾದ್ಕರ್ ಗಂಭೀರ ಆರೋಪ. ಮುಡಾ ಹಗರಣದ ಮಾದರಿಯಲ್ಲಿ BSSK 135 ಕೋಟಿ ಹಗರಣದ ಸಮಗ್ರ ತನಿಖೆ ಆಗಬೇಕು. ಕಾರ್ಖಾನೆ ಆರಂಭ ಮಾಡದೇ ಇದ್ರೆ BSSK ಸರ್ವ ಸದಸ್ಯರ ಪರವಾಗಿ ಹೈಕೋರ್ಟ್ಗೆ PIL ಸಲ್ಲಿಸಲಾಗುವುದು. ವಕೀಲ ಜಯರಾಜ್ ಬುಕ್ಕ ಆಕ್ರೋಶ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕದ ವತಿಯಿಂದ ಭಾಲ್ಕಿಯಲ್ಲಿ ಜರುಗಿದ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಕವಿಗೋಷ್ಠಿ. ವಿವಿಧ ಶಾಲಾ ಮಕ್ಕಳನ್ನು ಸನ್ಮಾನಿಸಿದ ಗಣ್ಯರು. ಗಮನ ಸೆಳೆದ ಕವಿಗಳ ಕವನ ವಾಚನಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ರೈತರ ಜೀವನಾಡಿಯಾಗಿದ್ದು, ಇಲ್ಲಿಯ ಒಂದು ಅನ್ನದಾತರ ಹಾಗೂ ಕಾರ್ಖಾನೆ ನಂಬಿಕೊಂಡು ಬದುಕು ಸಾಗಿಸ್ತಾ ಇರುವಂತಹ ಕಾರ್ಮಿಕರ ಹಾಗೂ ಅಲ್ಲಿರುವಂತಹ ಕೆಲಸಗಾರರ ಒಂದು ಹಿತದೃಷ್ಟಿಯಿಂದ ಇದನ್ನು ಪುನರಾರಂಭಿಸಲು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮುಂದೆ ಬರಬೇಕೆಂದು BSSK ಬಚಾವ್ ಆಂದೋಲನ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಹನುಮಂತರಾವ್ ಸಿಂಧೋಲ್ ಅವರು ಆಗ್ರಹ ಮಾಡಿದ್ದಾರೆ. ಶನಿವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 1961-62ರಲ್ಲಿ BSSK ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಜರುಗಿತು. 1969-70ರಲ್ಲಿ ಆ ಕಾರ್ಖಾನೆ ಕಬ್ಬು ನಿರಿಸುವಂಥ ಕಾರ್ಯ ಆರಂಭ ಮಾಡಿತು. ಮೊದಲು ಕೇವಲ ಪ್ರತಿ ಹಂಗಾಮಿಗೆ 1250 ಟನ್ ಕಬ್ಬನ್ನು ನುರಿಸುವ ಕಾರ್ಯ ಆರಂಭವಾಗಿ ನಂತರ ಅದು 3500ಕ್ಕೆ ತಲುಪಿತು. ಇಂತಹ ಒಂದು ಸಾಮರ್ಥ್ಯ ಉಳ್ಳಂತಹ ಕಾರ್ಖಾನೆಯನ್ನು ಈಗಿನ ರಾಜಕೀಯ ಧುರೀಣರು ಹಾಳು ಮಾಡಿದಂತಾಗಿದೆ. ರಾಜಕಾರಣಿಗಳು ತಮ್ಮ ಒಂದು ಸ್ವಾರ್ಥಕ್ಕಾಗಿ BSSKಯನ್ನು ಬಲಿ ಕೊಡುವಂತಾಗಿದೆ ಎನ್ನುವಂಥ ನೋವಿನ ಮಾತುಗಳನ್ನು ಕೂಡ ಹನುಮಂತರಾವ್ ಸಿಂಧೋಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಮುಖರಾದ ಗಣಪತಿ ಶಂಭು ಅವರು ಮಾತನಾಡಿ, ಜಿಲ್ಲೆಯಲ್ಲಿ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ, ಮಹಾತ್ಮ ಗಾಂಧಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಭಾಲ್ಕೇಶ್ವರ್ ಶುಗರ್ಸ್ ಲಿಮಿಟೆಡ್ ಹೀಗೆ ಖಾಸಗಿ ಕಾರ್ಖಾನೆಗಳು ತಲೆ ಎತ್ತಿರುವುದರಿಂದ ಹಿಂದೆ BSSKಗೆ ಅಧ್ಯಕ್ಷರಾದವರೇ ಸ್ವತಃ ಈಗ ಕಾರ್ಖಾನೆ ತೆರೆದಿರುವ ಕಾರಣವಾಗಿ BSSK ಹಾಳಾಗಲಿಕ್ಕೆ ಮುಖ್ಯ ಕಾರಣವಾಗಿದೆ. DCC ಬ್ಯಾಂಕ್ BSSK ಮೇಲೆ 300 ಕೋಟಿ ಸಾಲದ ಶೂಲ ಹೊರಿಸಿದ್ದರಿಂದ ಅದು ಬಂದ್ ಆಗಲು ಕಾರಣವಾಗಿದೆ ಎಂದು ಸ್ವತಃ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಾರೆ. ನಿಮಗೆ ರೈತರ ಬಗ್ಗೆ ನಿಜವಾದ ಕನಿಕರ ಇದ್ದರೆ ನಿಮ್ಮ ಸಹೋದರರೇ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಸರ್ಕಾರದಿಂದ ಆಗಲಿ ಅಥವಾ DCC ಬ್ಯಾಂಕ್ನಿಂದ ಕಾಲಾವಕಾಶ ಕೊಡಿಸಿ ಕಾರ್ಖಾನೆ ಪುನರಾರಂಭಕ್ಕೆ ಮಹತ್ವ ನೀಡಿ ಎಂದು ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ಈಗಾಗಲೇ NSSK, MGSSK ಕಾರ್ಖಾನೆಗಳ ಮೇಲೆ DCC ಬ್ಯಾಂಕಿನ ಸಾಲ ಇದ್ದರೂ ಕೂಡ ಅವು ನಿರಂತರವಾಗಿ ನಡೀತಾ ಇವೆ. ಈ ಕಾರ್ಖಾನೆ ಏಕೆ ನಡೆಯೋದಿಲ್ಲ? ಮಂಡ್ಯದಲ್ಲಿ ಮೈ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆ ಬಂದಾದರೆ ಸರ್ಕಾರ ಸ್ವತಃ ಕಾಳಜಿ ವಹಿಸಿ ಅದನ್ನು ಪುನರಾರಂಭ ಮಾಡಿದೆ. ಆದರೆ BSSKಗೆ ಏಕೆ ಮಲ್ತಾಯಿ ಧೋರಣೆ ಅನುಸರಿಸಲಾಗ್ತಾ ಇದೆ ಎಂದು ಪ್ರಶ್ನೆ ಮಾಡಿದರು. BSSK ಬಂದಾಗಲು ಖಂಡ್ರೆ ಪರಿವಾರ ಕಾರಣ ಎಂಬ ದೊಡ್ಡ ಅಪವಾದವಿದೆ. ಅದನ್ನು ಸರಿಪಡಿಸಲಿಕ್ಕೆ ಕಾರ್ಖಾನೆ ಆರಂಭ ಮಾಡಿಸಬೇಕು ಸಚಿವರು ಅನ್ನುವಂಥ ಮಾತನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಒಂದು ಕೇಳಿಬಂತು. ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಸೋತ ಜನಪ್ರತಿನಿಧಿಗಳು ಸಕ್ಕರೆ ಕಾರ್ಖಾನೆ ಆರಂಭ ಮಾಡಿರುವಂಥ ಸಾಕಷ್ಟು ಉದಾಹರಣೆಗಳಿವೆ. ಅದೊಂದು ಪರಂಪರೆಯೇ ಇದೆ. ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿಯವರು ಚುನಾವಣೆಯಲ್ಲಿ ಸೋತರು, ಆಗ ಅವರು ನಾರಂಜ ಕಾರ್ಖಾನೆಯನ್ನು ಆರಂಭ ಮಾಡಿದರು. ಪ್ರಕಾಶ್ ಖಂಡ್ರೆ ಅವರು ಚುನಾವಣೆಯಲ್ಲಿ ಸೋತರು, ಅವರು ಬಾಲ್ಕೇಶ್ವರ ಸಕ್ಕರೆ ಕಾರ್ಖಾನೆ ಆರಂಭ ಮಾಡಿದರು. ಮಿರಾಜುದ್ದೀನ್ ಪಟೇಲ್ ಅವರು ಸೋತಾಗ ಕೂಡ ಅವರು ಕೂಡ ಸಕ್ಕರೆ ಕಾರ್ಖಾನೆಯನ್ನು ಆರಂಭ ಮಾಡಿದರು. ಹೀಗಾಗಿ ಈಗ ಭಗವಂತ್ ಖೂಬಾ ಅವರು ಕೂಡ ಚುನಾವಣೆಯಲ್ಲಿ ಸಂಸತ್ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರು ಕೂಡ ಸುಮ್ಮನೆ ಕುಳಿತುಕೊಳ್ಳುವ ಬದಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ BSSK ಆರಂಭ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಬೇಕು ಎನ್ನುವಂತಹ ಮಾತನ್ನು ಕೂಡ ರೈತರು ಮತ್ತು BSSK ಬಚಾವೋ ಸಮಿತಿಯ ಒಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸಮಿತಿಯ ಸದಸ್ಯರನ್ನಾಗಿ ಮಾಡಿಕೊಂಡಿರ್ತೀವಿ.
ಮೊದಲನೇದಾಗಿ ಎಲ್ಲ ಪತ್ರಿಕಾ ಪ್ರಿಂಟ್ ಮೀಡಿಯಾದವರಿಗೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂಧುಗಳಿಗೆ ಈ ಸಮಿತಿಯ ಪರವಾಗಿ ಇವತ್ತಿನ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರಿಗೆ ನಮ್ಮ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ. ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ ಜಿಲ್ಲೆಯಲ್ಲಿ BSSK ಏನು ಸಕ್ಕರೆ ಕಾರ್ಖಾನೆ ಇದೆ, ಅತ್ಯಂತ ಹಳೆಯದಾಗಿದ್ದು 1961-62ರಲ್ಲಿ ಅದೇನು ಶಂಕುಸ್ಥಾಪನೆ ಆಯಿತು. ನಂತರ ಅದು ಕಬ್ಬು ಕ್ರಷ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಪ್ರಾರಂಭದ ದಿನಗಳಲ್ಲಿ 1250 ಟನ್ ಪ್ರತಿ ವರ್ಷಕ್ಕೆ ಕಬ್ಬು ನುರಿಸ್ತಾ ಬಂತು. ನಂತರ ಅದನ್ನು ಹೆಚ್ಚಿಗೆ ಮಾಡಿ 3500 ಟನ್ ಕಬ್ಬನ್ನು ನುರಿಸ್ತಾ ಬಂದಿದ್ದು. ನಿಮ್ಗೆ ಗೊತ್ತಿರುವ ಹಾಗೆ, ನಮಗೆಲ್ಲ ತಿಳಿದಿರುವ ಹಾಗೆ, ಸಕ್ಕರೆ ಕಾರ್ಖಾನೆ ಏನಿದೆ ಅದಕ್ಕೆ 25,000 ಷೇರುದಾರರಿದ್ದಾರೆ. ಅದಕ್ಕೆ ಇವಾಗ ಕಾರ್ಖಾನೆ ನಿಮ್ಗೆ ಗೊತ್ತಿರುವ ಹಾಗೆ, ನಮಗೂ ಗೊತ್ತಿರುವ ಹಾಗೆ ಮುಚ್ಚಲ್ಪಟ್ಟಿದೆ. ಕಾರಣ ಏನು ಅಂತಂದ್ರೆ ಅದಕ್ಕೆ ಆಗಿರುವಂಥ ಸಾಲ ಸುಮಾರು 300 ಕೋಟಿ ರೂಪಾಯಿ ಬಡ್ಡಿ, ಅಸಲು ಮತ್ತು ಬಡ್ಡಿ ಸಾಲ ಇದೆ. ಅದಕ್ಕೆ ಆಡಳಿತ ಮಂಡಳಿ ಅದನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವಾಗ ಏನದ ಸಕ್ಕರೆ ಕಾರ್ಖಾನೆ ಮುಚ್ಚಲ್ಪಟ್ಟದ್ದು. ಇದರಿಂದ ಕಬ್ಬು ಬೆಳೆಗಾರರಿಗೆ, ಅದರ ಶೇರ್ ಹೋಲ್ಡರಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬಗಳಿಗೆ ಬಹಳಷ್ಟು ತೊಂದರೆಯಾಗಿದೆ. ನಮ್ಮ ಮೂಲ ಉದ್ದೇಶ, ಈ ಸಮಿತಿಯ ಮೂಲ ಉದ್ದೇಶ ಸರ್ಕಾರಕ್ಕೆ ಈ ಕಡೆ ಗಮನ ಹರಿಸಿ ಈ ಶುಗರ್ ಫ್ಯಾಕ್ಟ್ರಿ ಏನಿದೆ, ಸಕ್ಕರೆ ಕಾರ್ಖಾನೆ ಏನಿದೆ, ಅದಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಮತ್ತೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿಸಬೇಕು ಅಂತ ನಮ್ಮ ಉದ್ದೇಶ ಇದೆ. ಯಾಕಂದರೆ ಈಗಾಗಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 2 ವರ್ಷದ ವಾರ್ಷಿಕ ಅವಧಿಯಲ್ಲಿ ಕಬ್ಬು ನುರಿಯೋದನ್ನು ನಿಲ್ಲಿಸಿದರೂ ಕೂಡ ಕಣ್ಣು ತೆರೆದು ನೋಡಿಲ್ಲ. ಅದಕ್ಕೆ ನಾವೇನದ ಅಂತಂದ್ರೆ ಈಗಿರುವಂಥ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ಅದೇ ರೀತಿ ನಮ್ಮ ಜಿಲ್ಲೆಯ ಧುರೀಣರು ಏನಿದ್ದಾರೆ, 2 ಸಚಿವರಿದ್ದಾರೆ, 4 ಜನ ಶಾಸಕರಿದ್ದಾರೆ ಮತ್ತು ಸಂಸದರಿದ್ದಾರೆ. ಎಲ್ಲರೂ ಏನದ ಅಂತಂದ್ರೆ ಸರ್ಕಾರದ ಮೇಲೆ ಒತ್ತಾಯ ಹಾಕಿ ಈ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಲಿಕ್ಕೆ ಕಾಳಜಿ ವಹಿಸಬೇಕು, ಮುತುವರ್ಜಿ ವಹಿಸಬೇಕು ಮತ್ತು ಅನುದಾನ ಬಿಡುಗಡೆ ಮಾಡಿಸಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಹೇಳಲಿಕ್ಕೆ ನಾವು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೆ ತಾವು ಬಂಧುಗಳೇ, ತಮಗೆಲ್ಲ ಗೊತ್ತಿದೆ ಶುಗರ್ ಫ್ಯಾಕ್ಟ್ರಿದು, ಅದು ಶುಗರ್ ಫ್ಯಾಕ್ಟ್ರಿ ನಡೆದ್ರೆ ಏನಾಗ್ತದ, ಏನಿಲ್ಲ, ಮತ್ತು ಜಿಲ್ಲೆಯ ರೈತರಿಗೆ ಎಷ್ಟು ಅನುಕೂಲದ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದು ನಾನು ಮತ್ತೆ ಹೇಳಬೇಕಾಗಿಲ್ಲ. ಈಗ ನಮ್ಮ ಸದಸ್ಯರು ಕೆಲವರು ಇದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡುವಂಥರಿದ್ದಾರೆ. ಆ ಫ್ಯಾಕ್ಟ್ರಿ ಮೇಲೆ ಆಗಿರುವಂಥ ಸಾಲ ಏನು, ಬಡ್ಡಿ ಏನು, ಅದನ್ನು ಈ ಹಂತಕ್ಕೆ ಬಂತು ಅನ್ನುವಂಥ ನಮ್ಮದೆಲ್ಲ ಸದಸ್ಯರು ಮಾತಾಡ್ತಾ ಇದ್ದಾರೆ. ನಾನು ಪೀಠಿಕೆಯ ಮುಖಾಂತರ, ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮತ್ತು ನಮ್ಮ ಸ್ಥಳೀಯ, ನಮ್ಮ ಜಿಲ್ಲೆಯ ನಾಯಕರುಗಳಿಗೆ, ಶಾಸಕರುಗಳಿಗೆ, ಸಚಿವರಿಗೆ ತಮ್ಮ ಮುಖಾಂತರ ಒತ್ತಾಯ ಮಾಡೋದೇನೆಂದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿಯವರಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದವರಿಂದ ಆಗಿರ್ಬೋದು, ಅನುದಾನವನ್ನು ತಂದು ಸಕ್ಕರೆ ಮತ್ತೆ ಪುನರಾರಂಭ ಮಾಡಬೇಕು ಅಂಥೇಳಿ ನಿಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ. ಈಗ ಮುಂದೆ ಇದ್ರ ಕುರಿತು ನಮ್ಮ ಅನಂತ ರೆಡ್ಡಿ ಮಿರ್ಜಾಪುರ ಅವರು, ನಮ್ಮ ಸಮಿತಿ ಸದಸ್ಯರಿದ್ದಾರೆ, ಅವರು ಮಾತಾಡ್ತಾರೆ. ಸದಸ್ಯನೂ ಇದ್ದೀನಿ ಮತ್ತು ನಾವೊಬ್ಬ ರೈತ. ಈಗ ತಮಗೆ ಹೇಳೋದು ಏನು ಅಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಒಂದು ರಾಜಕೀಯ ಮೇಲಾಟದಲ್ಲಿ ಏನಲ್ಲ ಅಂತಂದರೆ BSSK ಇವತ್ತೇ ಈ ಸ್ಥಿತಿ ಬಂದದ ಅಂತ ನನಗೆ ಅನಿಸ್ತದೆ. ಯಾಕಂತಂದ್ರೆ ಇದೇ ಮಂಡ್ಯದಾಗ ಮೈ ಶುಗರ್ ಕಾರ್ಖಾನೆಯೂ ಇದೇ ಸ್ಥಿತಿ ಬಂದಾಗಿತ್ತು. ಅದರ ಅಲ್ಲಿದ್ದಂಥ ಆಗಿನ MP ಸುಮಲತಾ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ಆ ಕಾರ್ಖಾನೆ ಪ್ರಾರಂಭ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಏನದ ಅಂತಂದ್ರೆ ಆ ಮಾಜಿ ಸಂಸದರು ಕೇಂದ್ರ ಸಚಿವರಾಗಿದ್ದರೂ ಕೂಡ ಬರೀ
ಇನ್ನೊಬ್ಬ ರಾಜಕೀಯ ವ್ಯಕ್ತಿಗಳ ಮೇಲೆ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲೇ ಕಾಲ ಕಳೆದ್ರು ವಿನ ಆ ಕಾರ್ಖಾನೆ ಪುನಶ್ಚೇತನಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ನಮ್ಗೆ ಅನಿಸ್ತದೆ ಸ್ಪಷ್ಟ. ಜೊತೆಗೆ ಈಗಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅವ್ರ ತಂದೆ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಅವರು, ಇವರಿಬ್ಬರು ತಮ್ಮ ರಾಜಕೀಯ ಜೀವನದ ಉತ್ತುಂಗಕ್ಕೇರಲಿಕ್ಕೆ BSSKನೇ ಮೂಲ ಕಾರಣ. ಇವ್ರೇನದ ಅಂತಂದ್ರೆ ಇವ್ರು ಇಬ್ಬರು ಇರ್ಲಿಕ್ಕಾಗಿ ಏನಂದ್ರೆ ಆ ಕಾರ್ಖಾನೆಗೆ ಈ ಸ್ಥಿತಿ ಬಂತು. ಇವತ್ತು ಪ್ರತಿಯೊಬ್ಬ ರೈತ ಏನಂತ ವಿಚಾರ ಮಾಡ್ತಾನೆ ಅಂತಂದ್ರೆ ಈ ಕಾರ್ಖಾನೆಗೆ ಸ್ಥಳ ಆಗ್ಲಕ್ಕ ಈ ಖಂಡ್ರೆ ಪರಿವಾರ ಮೂಲ ಕಾರಣ ಅದ ಅಂತೇಳಿ ಅವ್ರ ಮೇಲೆ ಅಪವಾದ. ಅದಕ್ಕೆ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಲ್ಲಿ ನನ್ನ ವಿನಂತಿ ಏನದ ಅಂದ್ರೆ, ನೀವು ರಾಜ್ಯದ ಪ್ರಭಾವಿ 3ನೇ ಮಂತ್ರಿ ಐತಿ. ಅದಕ್ಕೆ ತಮ್ಮಲ್ಲಿ ನಾವು ಒಂದು ಕೆಳಗುಮದಿಂದ ಅಂದ್ರೆ ಇವತ್ತು ಭಗವಂತ ನಿಮ್ಮ ಕೈದಾಗ ಇಷ್ಟು ಶಕ್ತಿ ಕೊಟ್ಟನ. ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರಿ, ನಿಮ್ಮ ಸುಪುತ್ರರಾದಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರು ಸಂಸದರ, ನಿಮ್ಮ ಸೋದರ ಶ್ರೀ ಅಮರ್ ಖಂಡ್ರೆ ಅವರು DCC ಬ್ಯಾಂಕ್ ಅಧ್ಯಕ್ಷರು. ನಿಮ್ಮೇಲೇನು ಬೀದರ್ ಜಿಲ್ಲೆ ರೈತರದೇನು ಒಂದು ಆಪಾದನೆ ಅದ, ಇದು ಒಂದು ತೊಡ್ಕೊಳಕ್ಕೆ ಇದು ಕಳ್ಕೊಳಕ್ಕೆ ನಿಮ್ಗೊಂದು ಒಳ್ಳೆಯ ಅವಕಾಶ ಅದ. ಅದಕ್ಕಾಗಿ ತಾವೇನದ ಅಂತಂದ್ರೆ ಮುತುವರ್ಜಿ ವಹಿಸಿ ಏನಾದರೂ ಮಾಡಿರಿ, ಈ ಕಾರ್ಖಾನೆ ಚಾಲು ಮಾಡಿರಿ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಯಾಕಂತಂದ್ರೆ ನಮ್ಮದು ಏನು ಭೀ ಕಬ್ಬು ಬೆಳೆಗಾರ ರೈತರಿದ್ದೇವೆ ಈ ಜಿಲ್ಲೆಯಲ್ಲಿ, ನಮ್ಮದು ಜೀವನಾಧಾರ ಅದ್ರ ಮೇಲೆ ಡಿಪೆಂಡೇ ಅದ್ರ ಮೇಲೆ. ಹೋದ ವರ್ಷ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಯತ್ನಾಳೂರು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂಥೇಳಿ 2600 ರೂಪಾಯಿ ಕಂಡಿದ್ದೀವಿ ರೀ ನಾವು. 10 ವರ್ಷ ಕೆಳಗೆ ಊರಾಗ ಕೂಲಿ ಇತ್ತು 200 ರೂಪಾಯಿ. ಅವತ್ತೂ ಏನದ ಅಂತಂದ್ರೆ ನಮ್ಗೆ 2000 ಸಿಕ್ಕದ, ಇವತ್ತು 500 ಕೊಟ್ಟರು 2000 ಅದ. ಮತ್ತು ಅಂಥ ಸ್ಥಿತಿದಾಗ ಒಂದು ವೇಳೆ ನಾವು ಬೆಳೆದಿದ್ದಂಥ ಕಬ್ಬು ಕಟ್ಟಿಗೆ ಕಡಿದು ಹಾಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ಇದಕ್ಕೆ ಈ ಜಿಲ್ಲೆದಾಗ ಇದ್ದಂಥ ರಾಜಕೀಯ ಧೋರಣೆಯೇ ಮೂಲ ಕಾರಣ ಅಂತ ನನಗನ್ನಿಸ್ತಾರೆ. ಮತ್ತು ಇದು ಸರ್ವಸಾಮಾನ್ಯ ಆಗಿದೆ. ಹಾಗಾಗಿ ಈಗ ಬಂದಾಗಿರುವಂಥ ಕಾರ್ಖಾನೆ ತಾವು ದಯಮಾಡಿ ಇದು ಪುನರಾರಂಭ ಮಾಡಬೇಕಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಎರಡನೇದು ಮಾಜಿ ಸಂಸದರಾದಂಥ ಭಗವಂತ ಖೋಬ ಅವ್ರಿಗೆ ತಿಳಿಸೋದೇನು ಅಂತಂದ್ರೆ, ಬೀದರ್ ಜಿಲ್ಲೆದಾಗ ಒಂದು ಇತಿಹಾಸ ಅದ. ಯಾವಾಗ ಒಬ್ಬ ಜನಪ್ರತಿನಿಧಿ ಸೋತನ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಚಾಲೂ ಮಾಡಿ. ಉದಾಹರಣೆಗೆ ಗುರುಪಾದಪ್ಪ ಅವರು ಯಾವಾಗ ಚುನಾವಣೆಯಲ್ಲಿ ಸೋತರು ನಾರಂಜ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರು. ಸನ್ಮಾನ್ಯ ದಿವಂಗತ ಮಿರಾಜುದ್ದೀನ್ ಪಟೇಲ್ ಅವರು ಯಾವಾಗ ಚುನಾವಣೆ ಸೋತರು ಅವ್ರದ್ದೇ ಆದಂಥ ಕಾರ್ಖಾನೆ BSK ಚಾಲೂ ಮಾಡಿಕೊಂಡ್ರು. ನಮ್ಮ ಭಾರತೀಯಲ್ಲಿರುವಂಥ ಇನ್ನೊಬ್ಬರು ಪ್ರಕಾಶ್ ಖಂಡ್ರೆ ಮಾಜಿ ಶಾಸಕರು ಅವ್ರೇನಂದ್ರೆ ಸೋತಾಗ ಚಾಲೆಂಜ್ ತೊಗೊಂಡು ಅವರೊಂದು ಕಾರ್ಖಾನೆ ಚಾಲೂ ಮಾಡ್ಯಾರ. ಅದಕ್ಕೆ ಮಾಜಿ ಕೇಂದ್ರ ಸಚಿವರಾದಂಥ ಭಗವಂತ ಖೋಬ ಅವರಿಗೆ ನಾವು ಒಂದು ತಿಳಿಸ್ಲಿಕ್ಕೆ ಇಚ್ಛಪಡ್ತೀವಿ. ನೀವು ಕೇಂದ್ರದಲ್ಲಿ ನಿಮ್ಮದೇ ಆದಂಥ ಒಂದು ಪ್ರಭಾವ ಮತ್ತು ವೈಯಕ್ತಿಕ ಪರಿಚಯ ಇದೆ. ನೀವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಒಂದು ವೇಳೆ ಇದಕ್ಕೆ ನೀವೇನಾದರೂ ಯಾವುದೇ ರಾಜಕೀಯ ಪಕ್ಷದವರು ಮತ್ತು ಇದ್ದಂಥ ಅಧಿಕಾರದಲ್ಲಿರುವಂಥ 4 ಶಾಸಕರು, ಈ ಜಿಲ್ಲೆಯ ಎಲ್ಲ ಶಾಸಕರಾಗಲಿ ಮಂತ್ರಿಗಳಾಗಲಿ, ನೀವು ಏನಾದರೂ ಕೇರ್ಲೆಸ್ ಮಾಡಿದ್ರಿ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ನಾವು ಈ ಸಮಿತಿ ಸದಸ್ಯರು ರೈತರ ಜೊತೆ ಒಂದು ಕುಂತು ಚರ್ಚೆ ಮಾಡಿ ಇದರ ಬಗ್ಗೆ ನಿರ್ಣಯ ತಗೋತೀವಿ ಅಂತೇಳಿ ತಮ್ಮ ತಿಳಿಸ್ತಾರೆ. ಸಂಜಯ್ ಖೇಣಿಯವರು ಅಧಿಕಾರದ ಆಸೆಯಿಂದ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷಕ್ಕೆ ಪದೇ ಪದೇ ಜಂಪ್ ಆಗ್ತಾ ಹೋಗಿದ್ದಾರೆ. ಅವರು BSSK ಕಾರ್ಖಾನೆ ಅಧ್ಯಕ್ಷರಾಗಿದ್ದಾಗ 25ರಿಂದ 30 ಕೋಟಿ ಹಣ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ. ಹೀಗಾಗಿ ಕಾರ್ಖಾನೆ ಹಾಳಾಗಲಿಕ್ಕೆ ಅವರು ಕೂಡ ಕಾರಣರಾಗಿದ್ದಾರೆ ಎಂದು BSSK ಬಚಾವೋ ಸಮಿತಿಯ ಸದಸ್ಯ ಸಂಘಟಕರಾಗಿರುವಂತಹ ಭಗವಾನ್ ನೌಬಾದ್ಕರ್ ಅವರು ಗಂಭೀರ ಆರೋಪವನ್ನು ಮಾಡಿದರು. ಈ ಕುರಿತು ಮಾತನಾಡಿರುವಂತಹ ಅವರು, ಸುಭಾಷ್ ಕಲ್ಲೂರ್ ಅವರು ಅಧ್ಯಕ್ಷತೆ ಒಂದು ಕಾರ್ಖಾನೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಾಗ ಕಾರ್ಖಾನೆಯಲ್ಲಿ ಬಹಳ ದೊಡ್ಡ ದೊಡ್ಡ ಮರಗಳಿದ್ದವು. ಆ ಕಾರ್ಖಾನೆ ಆವರಣದಲ್ಲಿ ನೀಲಗಿರಿ ಮರಗಳು ಸೇರಿದಂತೆ ಬಹಳಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳು ಬೆಳೆದು ನಿಂತಿದ್ದವು. ಆದರೆ ಆ ಎಲ್ಲ ಮರಗಳನ್ನು ಅಂದರೆ ಸುಮಾರು 90 ಲಕ್ಷ ಮೌಲ್ಯದ ಅಂದರೆ ಸಮೀಪ ಆಸ್ಪಾಸು 1 ಕೋಟಿ ಮೌಲ್ಯದ ಬೆಲೆ ಬಾಳುವಂಥ ಮರಗಳನ್ನು ಸುಭಾಷ್ ಕಲ್ಲೂರ್ ಅವರು ಅವುಗಳನ್ನು ಕಡಿದು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಗಂಭೀರ ಆರೋಪವನ್ನು ಮಾಡ್ತಾರೆ. ಹೀಗಾಗಿ ಅವರ ಆಸ್ತಿ ಮುಟ್ಟುಗೋಲು ಹಾಕಬೇಕು. ಕಾರ್ಖಾನೆಯ ಒಂದು ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಕಾರ್ಖಾನೆಯ ಭ್ರಷ್ಟಾಚಾರದ ವರದಿಯನ್ನು ಸಲ್ಲಿಸಬೇಕು, ಇಲ್ಲದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಅನಂತ ರೆಡ್ಡಿ ಮಿರ್ಜಾಪುರ್ ಅವರು ಕೂಡ ಕಾರ್ಖಾನೆಯ ಒಂದು ನಡೆದು ಬಂದ ಒಂದು ಸುದೀರ್ಘ ಇತಿಹಾಸದ ಕುರಿತು ಕೂಡ ಅವರು ಮಾತನಾಡಿದರು. ಇದು 2-3 ವರ್ಷದಿಂದ ಬಂದಾಗ್ತಿತ್ತು. ಯಾಕಂದ್ರೆ ಇದಕ್ಕಿಂತ ಕಲ್ಲೂರಿಗಿಂತ ಹಿಂದ ಇವರಿದ್ದು ಖೇಣಿಯವರು
ಅವರು ಸುಮಾರು ಸಂಜಯ್ ಖೇಡಿ ಅವರು ಸುಮಾರು ಆ ಫ್ಯಾಕ್ಟ್ರಿಗೆ ಲಾಸ್ ಮಾಡಿದವರು ಅಂತಾರೆ ಅತಿ ಹೆಚ್ಚ ಸಂಜಯ್ ಖೇಡಿ ಅವರು 28ರಿಂದ 30 ಕೋಟಿ ರೂಪಾಯಿ ಅವ್ರ ಮೇಲೆ 4 ಈಗಾಗಲೇ ಕ್ರಿಮಿನಲ್ ಕೇಸ್ ಅವ. ಅವ್ರು ಯಾವ ಪಕ್ಷ ಅಧಿಕಾರಕ್ಕೆ ಬಂತು ಅಂದ್ರೆ ಆ ಪಕ್ಷದ ಬಂದಿದ್ದಾರೆ ಅವರು. ಸರ್ಕಾರ ಏನು ಮಾಡ್ತಾ ಇಲ್ಲ. ಮತ್ತು ಇಲ್ಲಿಂದ MD ಅವರು ಕೂಡ ಮೇಲ್ಮೇಲೆ ರಿಪೋರ್ಟ್ ಕಳಿಸ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತು. ಅದೇ ಒಂದು ಉದ್ದೇಶದಿಂದ ಕಲ್ಲೂರವರು 11 ಅವರು ಸಂಜಯ್ ಖೇಡಿ ಅವರು 11 ಲಾರಿ ಮಾಡ್ಕೊಂಡ್ರು ಅಂತಂದು ಪತ್ರಿಕೆಯಲ್ಲಿ ಕೊಟ್ಟು ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೇವೆ ಅಂತಂದು ಇವ್ರ ಅಧಿಕಾರದಲ್ಲಿ ಬಂದು ಇವರು ಹಳೆ ಏನು ಫ್ಯಾಕ್ಟ್ರಿ ಚಾಲು ಆಗಿತ್ತು ಆವಾಗ ಏನು ಗಿಡ ಹಚ್ಚಿರು ಆ ಗಿಡಗಳು 1 ಕೋಟಿ ರೂಪಾಯಿ ಏನದ ಅಂತಂದ್ರೆ ಸುಭಾಷ್ ಕಲ್ಲರ್ ಅವರು ಇವರು ಗಿಡ ಕಟ್ಕೊಂಡೇ ಹೋಗಿದ್ದಾರೆ, ಲಾಕ್ ಹಾಕಿದ್ದಾರೆ. ಗಿಡ ಅಲ್ದೇನೆ ಹೌದ್ರಿ ಯಾವ ನೀಲಿ ಗಿಡಗಳಿತ್ತು ಮತ್ತು ಬೇರೆ ಬೇರೆ ಗಿಡಗಳಿತ್ತು ಸರ್. 90 लाख रुपये मारे, 90 लाख रुपये मारे सर. ನೀವು ಕನೆಕ್ಟ್ ಇದೆ 90 लाख रुपये ಮಾರೆ ಸುಮಾರು ಅಂತ ಹೇಳ್ದ ನಾನು ಹೆಂಗಲ್ಲ. ಅದು ಅಲ್ಲದೆ ಪೂರ ಕಬ್ಬಿಣಿ ಎಷ್ಟು ಕಬ್ಬಿಣಿ ಇದೆ ಪೂರ ಕೋಕಾಗ್ಯದಲ್ಲಿ ಹಳ್ಕ್ಯಾಡ್ ಫ್ಯಾಕ್ಟ್ರಿಗೆ ಹೋದ್ರೆ ಕಮಸ್ ಕಮ್ 200 ಕೇಸ್ ಅವ ಅಲ್ಲಿ. ಎಲ್ಲರಿಗೆ ಫ್ಯಾಕ್ಟ್ರಿಗೆ ಏನು ಕೆಲಸ ಮಾಡ್ತಾ ಇದ್ದಾರ ಒಟ್ಟು ಎಲ್ಲ ಕರ್ಕೊಂಡು ಹೋಗ್ಯಾರ. ಪೂರ ಬೀದರ್ ಬಂದದ ಅದು. ಬೀದರ್ ಕೊಂದು 3 ಅಂತಸ್ತು ಮನೆ ಇದ. ಅಲ್ಲಿ ಕಬ್ಬಿಣ ಅವು ಇಲ್ಲಿ ಖರೀದಿ ಮಾಡಿ ಹುಡುಗರು ಹೋಗ್ಬೇಕು, ಇಲ್ಲಿ ಖರೀದಿ ಮಾಡಬೇಕು, ಇದು ಮಾಡಬೇಕು. ಅದಕ್ಕಾಗಿ ಹಿಂದಕ್ಕೇನು ಮಿರಾಜುದ್ದೀನ್ ಪಟೇಲ್ ಅವರು ಅಳ್ಕ್ಯಾಡ್ ಫ್ಯಾಕ್ಟ್ರಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಕೇಂದ್ರ ಸರ್ಕಾರದಿಂದ ದುಡ್ಡು ತಂದು ಪುನರ್ ಪ್ರಾರಂಭ ಮಾಡಿದರು. ಮತ್ತು ಇದೇ ಹೋದ ಸಲ ನಮ್ಮ ಮಂಡ್ಯ ಸಂಸದರಾದಂಥ ಸುಮಲತಾ ಅವರು ಕೂಡ ಮೈ ಶುಗರ್ ಫ್ಯಾಕ್ಟ್ರಿ ಬಂದಾದ್ರೆ ಅಲ್ಲೇ ಕೂಡ 100 ಕೋಟಿ ತಂದು 1000 ಕೋಟಿ ತಂದು ಅವರು ಪ್ರಾರಂಭ ಮಾಡಿದಾರ. ಇಲ್ಲಿ ನಾವು ಇವರಿಗೂ ಕೇಳಿದೆವು, ಈಗಿರ್ತಕ್ಕಂಥ ಹಿಂದ ಹೋಗಿದಂಥ ಸಚಿವರು ಅವರು ವಿಫಲಾಗಿಸಲಿಕ್ಕೆ ಇವರು ಬಂದಿದ್ದಾರ. ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಈಶ್ವರ್ ಖಂಡ್ರೆ ಅವರು 15 ಆಗಸ್ಟ್ ದಿನ ಅವರು ಈ ಫ್ಯಾಕ್ಟ್ರಿ ನಾವು ಚಾಲು ಮಾಡ್ತೀವಿ ಅಂತಂದಾರ. ಮತ್ತೊಂದು 15 ದಿನಕ್ಕೆ ಈ ಫ್ಯಾಕ್ಟ್ರಿ ಚಾಲು ಮಾಡೋದು ಆಗಲ್ಲ, ಭಾಳ ಕಷ್ಟ ಅದ ಅಂತಂದಾರ. ನನಗೆ ಅನಿಸ್ತದ ಭಾಳ ಕಷ್ಟ ಇದ್ರೆ ರಾಜೀನಾಮೆ ಕೊಡ್ರಿ, ಮತ್ತು ಬೇರೆ ನಡೆಸ್ತಾರ. ಯಾಕೆ ಅಧಿಕಾರದಲ್ಲಿದ್ದೀರಿ? ಬೇರೆದಲ್ಲೆಲ್ಲ ಅದಕ್ಕೆ ಫ್ಯಾಕ್ಟ್ರಿ ಯಾವುದೇ ರೀತಿಯಿಂದ ಆಗಲಿ ಫ್ಯಾಕ್ಟ್ರಿ ನಡೆಸಬೇಕು, ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ರಿ. ನಿಮ್ಮ ಸುಪುತ್ರರೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಮಂತ್ರಿ ಇದೇ ಇದ್ದಾರೆ, ಸಂಸದರಿದ್ದಾರ. ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹೇರಿ ದುಡ್ತಾರಿ, ಫ್ಯಾಕ್ಟ್ರಿ ಉಳಿ. ಹಳೆ ಫ್ಯಾಕ್ಟ್ರಿ ಇದು 172 ಎಕರೆ 10 ಗುಂಟೆ ಜಮೀನು ಇದಕ್ಕೆ. ಈ ಫ್ಯಾಕ್ಟ್ರಿ ಅತಿ ದೊಡ್ಡ ಇದದ, ಇದಕ್ಕೆಲ್ಲ ಸಾಮಗ್ರಿ ಇದೆ. ಆದ್ರ ಇವರು ಇದು ಮಾಡ್ತಾ ಇಲ್ಲ. ಮತ್ತೇನಂತಂದ್ರೆ ಇಲ್ಲಿ MD ಅವರು ಏನಾರ ಮೇಲೆ ರಿಪೋರ್ಟ್ ಕೊಡಬೇಕು. ಈಗೆಲ್ಲ ಇವರು ಸಂಜಯ್ ಖೇಡಿ ಅವರು ಪ್ರಾಪರ್ಟಿ ಮುಟ್ಟುಗೋಲು ಹಾಕಬೇಕು. ನಾಲ್ಕು ಕೇಸವ. ಅವ್ರು ಯಾವ ಪಕ್ಷದ ಬಂದಾರ, ಯಾವ ಸರ್ಕಾರ ಬಂದು ಆ ಪಕ್ಷದ ಬಂದಾರ. ಅವರು BJPದಾಗಿದ್ದರು, ಆಮೇಲೆ ದಳದಾಗ ಬಂದರು, ಆಮೇಲೆ ಕಾಂಗ್ರೆಸ್ದಾಗ ಅವರು. ಅದಕ್ಕೆ ಇಲ್ಲಿಂದ ಜಿಲ್ಲಾ ಉಸ್ತುವಾರಿಗಳು ಹೊಂದಾಣಿಕೆ ಆಗದೆ ರೈತರು ಯಾರು 10 ರೂಪಾಯಿ ಲಾಸ್ ಮಾಡಿಲ್ಲ. ಫ್ಯಾಕ್ಟ್ರಿ ಲಾಸ್ ಆಗಿದೆ ಅಂದ್ರೆ ಯಾರು ಲಾಸ್ ಮಾಡ್ಯಾರ? ಫ್ಯಾಕ್ಟ್ರಿ ನೀವು ಫ್ಯಾಕ್ಟ್ರಿ ಲಾಸ್ ಮಾಡಿದಾರೆಲ್ಲ ನೀವು ಲೀಡರ್ಗಳು. ಅದರ ಸಲಕ ನೀವು ಒತ್ತಡ ಹಾಕಿ ಅವ್ರ ಪ್ರಾಪರ್ಟಿ ಮುಟ್ಟುಗೋಲು ಹಾಕ್ರಿ, ರೈತರಿಗೆ ಅನುಕೂಲ ಆಗಲಿ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ದುಡ್ಡು ತಂದು ಫ್ಯಾಕ್ಟ್ರಿ ನಡೆಸ್ಬೇಕಂತ ಹೇಳಿ ನಾವು ಇದು ಮಾಡಿದೆವು. ಒಂದು ವೇಳೆ ಫ್ಯಾಕ್ಟ್ರಿ ನಡೆಸಿಲ್ಲ
ಅಂದರೆ ನಿರಂತರವಾಗಿ ಏನದಂದ್ರೆ ಈ ಹೋರಾಟ ನಡೀತದ, ಫ್ಯಾಕ್ಟ್ರಿ ನಡೆಸ್ತದ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತದಲ್ಲಿ ಪ್ರಥಮವಾಗಿ ಅಂದ್ರೆ ಪ್ರಶಸ್ತಿ ಅಂದ ಮೊದಲೇನಾಗ್ಯದ ಅಂದ್ರೆ ನಮ್ಮ ಭಾರತದಾಗ ಸಕ್ಕರೆ ಕಾರ್ಖಾನೆಗಳೇನು ಚಾಲೂ ಆಗ್ಯಾವ 1961-62 ಇಲ್ಲಿ BSSK ಚಾಲೂ ಆಗ್ಯದ. ಅಂತಾರೆ ದೊಡ್ಡ BSSK ಅದ. ಇದು ಮೊದಲು 61-62 ಚಾಲೂ ಆಗಿ ಅದ್ರ ಸ್ಥಾಪನೆ ಏನು ಮಾಡಿದ್ರೆ ಅವರು ಸ್ಥಾಪನೆ ಏನು ಮಾಡ್ಯಾರ ಅಂತಂದ್ರೆ ಗುರುಬಸಪ್ಪ ಮಡಿವಾಳಪ್ಪ ಖೇಣಿ ಅವ್ರು ಮಾಡಿದ್ದಾರೆ. ಅದು 1961 ಶಂಕುಸ್ಥಾಪನೆ ಮಾಡಿ 1969-70 ಕಬ್ಬು ನೂರಿಲಾಕ ಚಾಲೂ ಮಾಡ್ಯಾರ ಅವರು. 1969-70 ಅವಾಗ ಎಷ್ಟು ಅಂದ್ರೆ 1250 ಟನ್ ಪ್ರತಿದಿನ ನುರಿಸ್ಲಾಕ ಚಾಲೂ ಮಾಡಿ, ಅದು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋದ ನಂತರ ಏನು ಮಾಡ್ಯಾರ ಅಂತಂದ್ರೆ 91-92 2000 ಟನ್ ಕಬ್ಬು ನುರಿಸ್ಲಾಕ ಪ್ರತಿದಿನ ಅವ್ರು ಮಾಡಿದ್ದಾರೆ. ಹಾಗೆ ಮಾಡ್ತಾ ಮಾಡ್ತಾ ಈ ಕೊನೆಯ ಪಕ್ಷದಲ್ಲಿ 3500 ಪ್ರತಿ ಟನ್ ಡೈಲಿ ಅದು ನುರಿಸ್ಲಾಕ ಮಾಡಿದಂಥದ್ದು. ಅಲ್ಲಿ ಏನಂದ್ರೆ 168 ಎಕರೆದಾಗ ಆಗಿನ ಟೈಮಿನಾಗ 3 ಕೋಟಿ ಬಜೆಟ್ದಾಗ ಅದು ಫ್ಯಾಕ್ಟ್ರಿ ಚಾಲೂ ಮಾಡಿದ್ರು. ಅವಾಗ ರೈತರಿಂದ ಅಂಥೇಳಿ 3 ಕೋಟಿದಾಗ ಅವಾಗ ಚಾಲೂ ಮಾಡಿದ್ರು 168 ಎಕರೆದಾಗ. ಈಗ ಅದು ಏನಾಗಿದೆ ಅಂತಂದ್ರೆ ಟೋಟಲಿ ಹಾಳು ಬೀಳತ್ತದ. ಅದಕ್ಕೆ ನಾವೇನು ಹೇಳ್ತಾ ಇದ್ದೇವೆ ಅಂದ್ರೆ, ಈಗ ಸರ್ಕಾರ ಇದು ಆಡಳಿತ ಮಂಡಳಿ ಅದಕ್ಕೇನು ಆಡಳಿತ ಮಾಡ್ಯಾರ, ಅವ್ರು ಆಡಳಿತದವ್ರು ವಿಫಲದನ, ಏನೋ ತಾಂತ್ರಜ್ಞದವ್ರದ್ದು ವಿಫಲದನ. ಬಟ್ ಅದು ಏನದ ನಮ್ಗೆ ಗೊತ್ತಾಗಿಲ್ಲ, ನಾವೇನ ಇದ್ರಾಗಿದ್ದಿಲ್ಲ. ಬಟ್ ಅದಕ್ಕೆ ಏನದ ಅಂದ್ರೆ ಗೌರ್ಮೆಂಟ್ ಸರ್ಕಾರ ಅದಕ್ಕೆ ತಗೊಂಡು ಅವ್ರು ಅಂಡರ್ದಾಗ ತಗೋಬೇಕು. ಈಗ ಇದ್ದಿನ ಆಡಳಿತನ ಪೂರಾ ವಿಫಲ ತೆಗೆದಾಗಬೇಕು. ಅವ್ರಿಗೆ ತೆಗೆದು ಸರ್ಕಾರದ ಆಡಳಿತ ತಗೊಂಡು ಸರ್ಕಾರ ನಡೆಸ್ಬೇಕು, ಅದಕ್ಕೆ ಸರ್ಕಾರ ನಡೆಸಬೇಕು. ಮತ್ತು ಅದು ಏನಂತಂದ್ರೆ, ಈಗ ಅಲ್ಲಿ 1000 ಜನ ಕೆಲಸ ಮಾಡ್ತಿದ್ರು ನಮ್ಮ ಈ ಕಡಿನ ಏರಿಯಾದವ್ರು. 1000 ಕುಟುಂಬ, ಒಬ್ಬರಿಗೆ 1000 ಕುಟುಂಬ ಅಂದ್ರೆ ಅದ್ರ ಹಿಂದೆ ಎಷ್ಟು ಜನ ಅದ್ರ ಬದುಕ್ತಿರೋದ್ರ ಮೇಲೆ. ಹಾಗಾಗಿ 1000 ಜನ ಅದ್ರ ಮೇಲೆ ಕೆಲಸ ಮಾಡ್ತಿರು. ಅಂಥ 1000 ಜನ ಕೆಲಸ ಮಾಡೋಂಥದ್ದು ಬಂದ್ ಮಾಡ್ಯಾಕ್ಯಾರ. ಇದ್ರಾಗ ಏನಾತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಕಮ್ಮಿ ಆಗ್ಯದ. ನಮ್ಮ ಬೀದರ್ ಜಿಲ್ಲೆದವ್ರು ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಆಗಿನ ಕಡೆಯಿಂದ ಇದು ನಮ್ಮ BSSK ಫ್ಯಾಕ್ಟ್ರಿ ಫೇಲ್ ಆಗ್ಲತ್ತದ. ಯಾಕಂದ್ರೆ ಅವ್ರವ್ರದ್ದೇ ಆದಂಥ ಅವ್ರಿಗೆ ಬೇಕಾಗಿದ್ದಂಥ ಫ್ಯಾಕ್ಟ್ರಿಗಳು ಅವ್ರವ್ರಿಗೆ ವಿಚಾರ ಮಾಡ್ತಾರೆ, ಅವ್ರವ್ರು ಮಾಡ್ಕೊಳತ್ತಾರ. ಹಾಗಾಗಿ ಏನಾಗ್ತದೆ ಅಂತ ಟೋಟಲಿ ನಮ್ಮ BSSK ಫೇಲ್ ಮಾಡ್ಯಾರ. ಇದು ಪ್ರಥಮವಾಗಿ ಚಾಲೂ ಆಗಿದಂಥ BSSK ಫೇಲ್ ಮಾಡೋಕ್ಕೆ ಕಾರಣ ಅಂದ್ರೆ ರಾಜ್ಯ ಇಚ್ಛಾಶಕ್ತಿ ಇಲ್ಲ, ಅವ್ರಿಗೆ ರಾಜಕೀಯದವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ಇದು ಫೇಲ್ ಆಗ್ಲತ್ತದ. ಅದಕ್ಕೆ ಇದು ಏನು ಭೀ ಮಾಡಬೇಕು, ಸರ್ಕಾರ ಅದು 14 ತಗೋಬೇಕು ಫಸ್ಟಿಗೆ. ಈಗೇನೋ ಆಲ್ರೆಡಿ DCC ಬ್ಯಾಂಕಿನವ್ರು ಅದಕ್ಕೆ ಸಾಲ ಇದ್ದಿನ ಕಡೆಯಿಂದ ಅವ್ರು ಅಂಡರ್ದಾಗ ತೊಗೊಂಡಿದಾರ ಅಂತ ಗೊತ್ತಾಗ್ಯದ. ಬಟ್ ಅವ್ರು ತೊಗೊಂಡ್ರು ಅಂದ್ರೆ ನಾಳೆಗೆ ಅದು ಏನಾಯ್ತದ, ಹರಾಸೈತೋ ಏನಾಯ್ತೋ, ಅದು ಯಾರು ಇಟ್ಕೋದ್ರೆ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಾವೇನಲ್ಲತ್ತೀವಿ ಅಂದ್ರೆ ಸರ್ಕಾರದ ತೊಗೋಬೇಕು. ಸರ್ಕಾರದ ತೊಗೊಂಡು ಸರ್ಕಾರನೇ ಅದಕ್ಕೆ ಏನಾರು ಮಾಡಿ ಇವು ಚಾಲೂ ಮಾಡಬೇಕು ಅಂಥೇಳಿ ನಮ್ಮ ವಿಚಾರ. ಈಗ ಮುಂದೆ ಗಣಪತಿ ಮುಡ ಹಗರಣ ಅಂದರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಒಂದು ಮುಡ ಹಗರಣದ ತನಿಖೆ ಮಾದರಿಯಲ್ಲಿ BSSKಯಲ್ಲಿ ನಡೆದಿದೆ ಎನ್ನಲಾದ ಸುಮಾರು 135 ಕೋಟಿ ಹಗರಣದ ತನಿಖೆ ಆಗಬೇಕು, CBIಗೆ ದೂರು ಸಲ್ಲಿಸಲಾಗುವುದು ಎಂದು ಸಮಿತಿಯ ಕಾನೂನು ಸಲಹೆಗಾರರು ಹಾಗೂ ಹಿರಿಯ ವಕೀಲರಾಗಿರುವಂತಹ ಜಯರಾಜ್ ಬೊಕ್ಕ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಇವತ್ತು ಅಂದರೆ ಶನಿವಾರ ನಡೆದಿರುವಂಥ ಸುದ್ದಿಗೋಷ್ಠಿ, ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದಿರುವಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಧಿಕಾರ ದುರುಪಯೋಗ ಮತ್ತು ಅಭಿವೃದ್ಧಿ ಮಾಡದೆ ಹಣ ಲಪಟಾಯಿಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಈ ಕುರಿತು ನಿವೃತ್ತ ನ್ಯಾಯಾಧೀಶರ ತಂಡವೊಂದನ್ನು ರಚಿಸಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು. BSSK ಕಾರ್ಖಾನೆಯಲ್ಲಿ ನಡೆದ 135 ಕೋಟಿ ಹಗರಣದ ತನಿಖೆಯನ್ನು CBIಗೆ ವಹಿಸಲು ಅಪೀಲು ಕೂಡ ಸಲ್ಲಿಸಲಾಗುವುದು ಎನ್ನುವಂಥ ಮಾತನ್ನು ಬೊಕ್ಕ ಅವರು ಹೇಳಿದರು. ಅಲ್ಲದೆ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಮನವಿ ಕೂಡ ಸಲ್ಲಿಸಲಾಗುವುದು. BSSK ಬಚಾವೋ ಎನ್ನುವಂತಹ ಒಂದು ಹೋರಾಟದ ಮೂಲಕವಾಗಿ ಕಾರ್ಖಾನೆಯನ್ನು ಮತ್ತೆ ಪುನರ್ ಆರಂಭ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಹನುಮಂತರಾವ್ ಸಿಂಧಲ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಈ ಮೊದಲು ಅದೇ ಹೇಳಿದರು. ಅವರು ಮೊದಲನೇ ಹಂತದ ಹೋರಾಟ ರೈತರನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ, ಎರಡನೇ ಹೋರಾಟ ಕಾನೂನು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ರಾಜಕಾರಣಿಗಳು ಇಚ್ಛಾಶಕ್ತಿಯನ್ನು ಮರೆತು ಬಿಟ್ಟಿದ್ದಾರೆ. ಇಚ್ಛಾಶಕ್ತಿ ಇದ್ದರೆ ಅವರು ಆರಂಭ ಮಾಡ್ತಾ ಇದ್ರು. ಚುನಾವಣೆಗಾಗಿ 100 ಕೋಟಿಗಳನ್ನು ಖರ್ಚು ಮಾಡ್ತಾರೆ. ಆಮೇಲೆ ತಮ್ಮ ಹತ್ರ ಎಷ್ಟೊಂದು ಹಣ ಇದೆ, ಅವ್ರ ಮನೆಯಲ್ಲಿ ಅಧಿಕಾರ ಇದೆ. ರಾಜ್ಯ ಸಚಿವರು ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಇಬ್ಬಿಬ್ಬರು ಸಚಿವರಿದ್ದಾರೆ, ಅವರ ಮನೆಯಲ್ಲಿ ಸಂಸದರಿದ್ದಾರೆ. ಆಮೇಲೆ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ತಮ್ಮ ಅಮರ್ ಖಂಡ್ರೆ ಅವರೇ ಇದ್ದಾರೆ. ಇಷ್ಟೆಲ್ಲ ಅಧಿಕಾರವನ್ನು ಕೈಯಲ್ಲಿ ಇಟ್ಕೊಂಡಾಗ ಜಸ್ಟ್ 135 ಕೋಟಿ ಅವ್ರಿಗೇನು ದೊಡ್ಡದಲ್ಲ. ಸರ್ಕಾರಕ್ಕೆ ಮನವಿ ಮಾಡಬೇಕು, ಅವರು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಈ ಹಿಂದೆ ಬೆಳಗಾವಿಯಲ್ಲಿ ಸಾಕಷ್ಟು ಹೋರಾಟ ಆಗಿತ್ತು. ಮೈ ಶುಗರ್ಸ್ ಎನ್ನುವಂಥ ಕಾರ್ಖಾನೆ ಬಂದಾಗಿತ್ತು.
ಅಂಥ ಸಂದರ್ಭದಲ್ಲಿ ಅಂದಿನ ಒಂದು ಸಂಸದೆ ಸುಮಲತಾ ಅಂಬರೀಷ್ ಅವರು ಬಹಳ ಪ್ರಯತ್ನ ಮಾಡಿದರು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ. ಇವೆಲ್ಲ ಒತ್ತಡಗಳನ್ನು ಹಾಕಿ ಕೊನೆಗೂ ಕೂಡ ಮೈ ಶುಗರ್ಸ್ ಕಾರ್ಖಾನೆಯನ್ನು ಅವರು ಆರಂಭ ಮಾಡ್ತಾರೆ. ಅಂಥ ಇಚ್ಛಾಶಕ್ತಿ ನಮ್ಮ ಜಿಲ್ಲೆಯ ಒಂದು ಸಂಸದರಿಗೆ, ರಾಜ್ಯ ಸಚಿವರಿಗೆ ಮತ್ತು DCC ಬ್ಯಾಂಕ್ ಅಧ್ಯಕ್ಷರಿಗೆ ಮತ್ತು ಕಾರ್ಖಾನೆ ಪ್ರಮುಖರಿಗೆ ಮತ್ತು ಸಾರ್ವಜನಿಕರು ಕೂಡ ಅಂಥ ಜವಾಬ್ದಾರಿಯನ್ನು ಮೆರಿಬೇಕು ಅನ್ನುವಂಥ ಕಳಕಳಿಯ ನೋವಿನ ಮಾತುಗಳನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಆ ಒಂದು BSSK ಬಚಾವೋ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ನೋವನ್ನು ತೋಡ್ಕೊಂಡ್ರು. ನಾವು ಉತ್ತರ ಕೊಡ್ತೀವಿ, ಸ್ವಲ್ಪ ಇನ್ನೊಂದಿಬ್ಬರು ಮಾತಾಡ್ತಾರೆ, ಅದು ಆಡಿದ್ಮೇಲೆ ಮುಗಿಸ್ತೀವಿ. ನೀವು ಏನೇನು ಕೇಳ್ತೀರಿ ಸರ್? ಸ್ವಾಮೀಜಿಯವರೇ, ನಾನು ನಿಮ್ಗೆ ಕಡಿ ಕಂಡದ್ದು ಹೇಳ್ತೀನಿ. ಪ್ರಥಮ ಬಾರಿಗೆ ಇದರ ಸಮಿತಿಯ ಕಾನೂನು ಸಲಹೆಗಾರ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮನ್ನು ನಾನು ಹೇಳ್ತಾ ಇದ್ದೇನೆ, ಈ ನಮ್ಮ ಗುಲ್ಬರ್ಗ ಹೈಕೋರ್ಟಿಗೆ ಮೊದಲೇ PL ಪಬ್ಲಿಕ್ ಲಿಟಿಗೇಷನ್ ಹಾಕುವ ಅಧಿಕಾರ ಇರಲಿಲ್ಲ. ಸನ್ಮಾನ್ಯ ಈಗಿನ ಮುಖ್ಯ ನ್ಯಾಯಮೂರ್ತಿ, ಕರ್ನಾಟಕ ನ್ಯಾಯಮೂರ್ತಿಗಳು ಅಂಜನೆಯವರು ಹಾಗೂ ನಮ್ಮ ಇನ್ನೊಬ್ಬ ಉಚ್ಚ ನ್ಯಾಯಮೂರ್ತಿಗಳಾದ ಅಶೋಕ್ ಕಿಣಿಗಿಯವರು ಕಲಬುರಗಿಯಲ್ಲೇ ಪಬ್ಲಿಕ್ ಲಿಟಿಗೇಷನ್ ಹಾಕುವ ಅಧಿಕಾರವನ್ನು ಕೆಲವು ದಿನಗಳ ಹಿಂದೆ ನಮಗೆ ಅಧಿಕಾರವನ್ನು ನೀಡಿದ್ದಾರೆ. ನಾನು ಈ ಸರ್ಕಾರಕ್ಕೆ ಈಗಿನ ಏನೇನು ಇಲ್ಲಿವರೆಗೆ 135 ಕೋಟಿ ಸಾಲ ಮಾಡಲಿಕ್ಕೆ ಯಾರ ಕಾರಣ ಪುರುಷರಿದ್ದಾರೆ, ಇವರು ಒಂದೆಡೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಲ್ಲ ಅಂದರೆ 25,000 ಸಹಕಾರ ಬೀದರ್ ಸಹಕಾರ ಕಾರ್ಖಾನೆಯ ಸದಸ್ಯರ ಪರವಾಗಿ ಕಲಬುರಗಿ ಹೈಕೋರ್ಟಿನಲ್ಲಿ ಪಬ್ಲಿಕ್ ಲಿಟಿಗೇಷನ್ ಹಾಕಿ ಈ ವಿಷಯವನ್ನು CBIಗೆ ದೇಶದ ರಾಷ್ಟ್ರಪತಿ, ದೇಶದ ಪ್ರಮುಖ ಅಂಗಗಳಾದ ಪ್ರಧಾನಮಂತ್ರಿಗಳಿಗೆ ಇದರ ಹಗರಣವನ್ನು ಹೊರತೆಗೆಯಲು ನಾವು ಹೋರಾಟ ಮಾಡುತ್ತೇವೆ. ಹಗರಣ ಹೊರಗೆ ತೆಗಿತೀವಿ. ಪ್ರಾರಂಭನೂ ಮಾಡಬೇಕು, ಹಗರಣವನ್ನು ಹೊರಗೆ ತೆಗಿತೀವಿ. ಎರಡವನ್ನು ನಾವು ಮಾಡ್ತೀವಿ. ಎರಡೂ ಒತ್ತಾಯ. ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿಸುವುದೇನೆಂದರೆ, ಈ 130 ಕೋಟಿ ಹಗರಣ ಆಗಲಿಕ್ಕೆ ಕಾರಣ ಏನು, ಅದನ್ನು ಒಂದು ವಿಶೇಷ ತಂಡವನ್ನು ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಪತ್ತೆ ಹಚ್ಚಿ ತಪ್ಪಿಸ್ತರನ್ನು ಅವರಿಗೆ ಗುರಿಯನ್ನು ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಆವಾಗ ಮಾತ್ರ 25,000 ಸದಸ್ಯರಿಗೆ ಮತ್ತು ಹಿಂದಿನ ಶುಗರ್ ಫ್ಯಾಕ್ಟ್ರಿ ಯಾರು ಮಾಡಿ ನಡೆಸ್ಕೊಂಡು ಬಂದಾರ, ಸನ್ಮಾನ್ಯ ಗುರುಬಸಪ್ಪ ಕೇಣಿ, ಭೀಮಣ್ಣ ಖಂಡ್ರೆ, ಮಿರಾಜುದ್ದೀನ್ ಪಟೇಲ್, ಮುಸ್ತಫರ್ ಅವರಿಗೆ, ಅವರು ಆತ್ಮಕ ಇದ್ದ ಭೀಮಣ್ಣ ಖಂಡ್ರೆ ಅವರಿಗೆ ಈಗ ಜೀವಂತರ ಅವ್ರಿಗೆ ಖುಷಿ ಅನ್ನಿಸ್ತು. ಇಡೀ ಬೀದರ್ ಜಿಲ್ಲೆಯ ರೈತರಿಗೆ ಆನಂದ ಅನಿಸ್ತು. ರೈತರು ಬಹಳ ಸಂಕಷ್ಟದಾಗರ. ಬೆಳೆ ಬಿತ್ತುವಾಗ ಅದು 12,000 ಇರುತ್ತದೆ, ಮಾರುವಾಗ 4,000 ಸೋಯಾಬೀನ್ ಉದ್ದು ಹೆಸರು. ಯಾರು ಕೇಳೋರು, ರೇಟ್ ನಾಟ್ ಫಿಕ್ಸ್. ಈಗ ಶುಗರ್ ಫ್ಯಾಕ್ಟ್ರಿದಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟಾವು ಆದ ತಕ್ಷಣ ಅದು ಕೊಡ್ತಾರೆ, 6 ತಿಂಗಳು ಶುಗರ್ ಫ್ಯಾಕ್ಟ್ರಿ ಕೊಡ್ತಾ ಇಲ್ಲ. ಬಂಧುಗಳೇ, ಇದು ಕೇವಲ ಇದು ಅಷ್ಟೇ ಅಲ್ಲ, 700 ಕೋಟಿ NSSK ಫ್ಯಾಕ್ಟ್ರಿ ಮೇಲೆ ಸಾಲ ಇದೆ, ಅದು ನಡೀತಾ ಇದೆ. ನಾರಂಜಾಕ್ ಇದು ಮಹಾತ್ಮ ಗಾಂಧಿಯಲ್ಲಿದೆ, ಅದರ ಮೇಲೆ ಸಾಲ ಇದೆ, ಅದು ನಡೀತಾ ಇದೆ. ಬಾಲ್ಕೇಶ್ವರ ಮೇಲೆ ಸಾಲ ಇದೆ, ಅದು ನಡೀತಾ ಇದೆ. ಇದು ಯಾಕೆ ನಡೀತಾ ಇಲ್ಲ? ಕಾರಣ ಏನು? ಅಥವಾ ಇವೆಲ್ಲ ಫ್ಯಾಕ್ಟ್ರಿನ ಇದು ಬಂದಾಗಿದ್ರೆ ಇವೆಲ್ಲ ಫ್ಯಾಕ್ಟ್ರಿ ನಡಿಬೇಕಂತೇಳಿ ಇವನು ಹುನಿಯಾರ ಮಾಡ್ತಾ ಇದ್ರು ಇವೆಲ್ಲ ಜನಪ್ರತಿನಿಧಿಗಳು, ಎಲೆಕ್ಟೆಡ್ ಬಾಡಿ. ಇದರ ಹಿಂದಿನ ಮನಮ ಏನು? ರೈತರು ಪೂರಾ ಕಂಗಾಲಾಗಿದ್ದಾರೆ, ಕಬ್ಬುಗಳ ಬಹಳ ಸಂಕಷ್ಟದಲ್ಲಿದ್ದಾರೆ. ಈಗ ತಾವು ಅಂತ ಇದ್ರಿ 135 crore ಹಗರಣ ಇದೆ ಅಂತ ಇದ್ರಿ. ತಾವು ಒಮ್ಮೆ ಇಡಿಯವರಿಗೆ ಎಲ್ಲ ಬರೀತಾರೆ, ಯಾಕಂದ್ರೆ ಇತ್ತೀಚೆಗೆ ಇಡಿ ಆಕ್ಟಿವ್ ಇದೆ. ನೋ ಫಸ್ಟ್ ಐ ಫೈಲ್ಡ್ ದಿ ಪ್ರಮುಖ ಅಂಗಗಳಾದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಗೂ ಮನವಿ ಕೊಡ್ತೀವಿ. ಅಲ್ಲಿದ್ದ ಅವರವರ ಇದಕ್ಕೆ ಅವರು ಹೋರಾಟ ಮಾಡ್ತಾರೆ. ಹೀಗಾಗಿ ಬಂಧುಗಳೇ, ಈಗಿನಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಹಿಂದಿನ ಸರ್ಕಾರದಲ್ಲಿ 10 ಕೋಟಿ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಡುಗಡೆ ಮಾಡಿ ರೈತರಿಗೆ ಹಣ ಕೊಡಿಸಿದ್ದಾರೆ. ಅದಕ್ಕೆ ಮುತರ್ಜಿ ವಹಿಸಿ ಹಿಂದಿನ ಅದು ಕೇಂದ್ರ ಮಂತ್ರಿ ಭಗವಂತ ಖೋಬಾ ಕೂಡ ಅದಕ್ಕೆ ಮುತರ್ಜಿ ವಹಿಸಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ. ಈ ಕೂಡ ಭಗವಂತ ಖೋಬಾ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ, ಮಾಜಿ ಮಂತ್ರಿ ಇದ್ದಾರೆ ಅವರು ಈ ಶುಗರ್ ಫ್ಯಾಕ್ಟ್ರಿ ಇದು ನಮ್ಮ ರಹೀಂ ಖಾನ್ ಸಾಹೇಬರು ಮಂತ್ರಿಗಳು
ಈಶ್ವರ್ ಖಂಡ್ರೆ ಅವರು ಮತ್ತು ಭಗವಾನ್ ಮಾಜಿ ಇದು ಮಂತ್ರಿಗಳಿದ್ದಾರೆ, ಎಲ್ಲರೂ ಕೂಡಿಕೊಂಡು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಬೇಕಂಥೇಳಿ ಅವರಲ್ಲಿ ತಮ್ಮೆಲ್ಲರ ಮುಖಾಂತರವಾಗಿ ಮನವಿ ಮತ್ತು ಒತ್ತಾಯನ ಮಾಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಭಾಲ್ಕಿ, ಬಸವ ಭಾಗ್ಯ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಭಾಲ್ಕಿ, ಭವಾನಿ ದೇವಾಲಯ ನವರಾತ್ರಿ ಉತ್ಸವ ಸಮಿತಿ ದೇವಿನಗರ ಭಾಲ್ಕಿಯವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅಂದರೆ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ವಿವಿಧ ಕವಿಗಳು ತಮ್ಮ ಅದ್ಭುತವಾಗಿರ್ತಕ್ಕಂಥ ಕವನ ವಾಚನಗಳನ್ನು ಕೂಡ ಮಾಡಿದರು. ವೇದಿಕೆ ಮೇಲೆ ಸಾಹಿತಿಗಳು ಹಾಗೂ ಪತ್ರಕರ್ತರಾದ ಚಂದ್ರಕಾಂತ್ ಬಿರಾದರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಾಲಿಕೆ ನಗರ ಘಟಕದ ಅಧ್ಯಕ್ಷ ಸಂತೋಷ್ ಬಿಜಿ ಪಾಟೀಲ್ ಸೇರಿದಂತೆ ಇನ್ನಿತರ ಹಿರಿಯ ಕವಿಗಳು, ಸಾಹಿತಿಗಳು ಮತ್ತು ಅತಿಥಿಗಳು, ಮುಖ್ಯ ಅತಿಥಿಗಳು, ಗಣ್ಯರು ಉಪಸ್ಥಿತರಿದ್ದರು. ದೀಪಕ್ ತಮ್ಕೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ವಿವಿಧ ಶಾಲೆಗಳಿಂದ ಆಗಮಿಸಿದಂತಹ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರನ್ನ ಈ ಸಂದರ್ಭದಲ್ಲಿ ಅವರ ಒಂದು ಸಾಧನೆಗೆ ಅನುಗುಣವಾಗಿ ಬಹಳ ಪ್ರೀತಿಯಿಂದ ಗೌರವ ಸನ್ಮಾನ ಕೂಡ ನೆರವೇರಿಸಲಾಯಿತು. ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಘಟಸ್ಥಾಪನೆ ಏನು ಮಾಡಲಾಗಿದೆ, ದೇವಿಯ ಒಂದು ಮೂರ್ತಿಯನ್ನು ಏನು ಪ್ರತಿಷ್ಠಾಪನೆ ಮಾಡಲಾಗಿದೆ, ಈ ನಿಮಿತ್ತವಾಗಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಬೆತ್ತಲೆಯೊಂದಿಗೆ ಭೂ ಪ್ರವೇಶಿಸುವ ಮನುಷ್ಯ ಮತ್ತೆ ಬೆತ್ತಲಾಗಲು ಬೆಳೆಯುವಿಕೆ ಏಕೆ? ಮತ್ತೆ ಬೆತ್ತಲಾಗಲು ದೇಶದ ಮನದಟ್ಟು ಮಾಡಿಸಿದವಂತೂ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಸಾರಿದರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ರಾಜಕಾರಣವೆಂದರೆ ಹಣ ಮಾಡುವ ಉದ್ಯಮವಲ್ಲ, ನಿಸ್ವಾರ್ಥ ಸೇವಾ ಕ್ಷೇತ್ರವೆಂದು ಜಗಕ್ಕೆಲ್ಲ ತಿಳಿಸಿ ಹೇಳಿದರು, ಸಾಧಿಸಿ ಜೀವಿಸಿ ತೋರಿಸಿದವರೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದೊಡ ಅಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.